ನಮ್ಮ ಬಗ್ಗೆ ನಾವು ಯಾವತ್ತೂ ನೆಗೆಟಿವ್ ಆಗಿ ಮಾತಾಡಲೇಬಾರ್ದಂತೆ. ನಾಟ್ ಇವನ್ ಆ್ಯಸ್ ಅ ಜೋಕ್. ಯಾಕೆ ಅಂತಂದರೆ ಪದಗಳನ್ನೋದು ಒಂದು ಸ್ಪೆಲ್ ಥರ, ಅಂದರೆ ಮ್ಯಾಜಿಕ್. ಅದಕ್ಕೆ ಅದನ್ನು ಸ್ಪೆಲ್ಲಿಂಗ್ ಅಂತ ಕರೀತಾರೆ. ಸೊ ನಾವು ಏನು ಮಾತಾಡ್ತೀವಿ ಅನ್ನೋದು ಎನರ್ಜಿ ಥರ ಫ್ಲೋ ಆಗ್ತಾ ಹೋಗುತ್ತೆ. ಗೊತ್ತಿದ್ದೇನೋ ಜೋಕಾಗಿ ಒಂದು ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡಿದ್ರೂ ಆ ಎನರ್ಜಿ ಫ್ಲೋ ಆಗಿ ಮಾತಾಡೋದೆಲ್ಲ ನಿಜ ಆಗೋ ಸಾಧ್ಯತೆ ಇದೆ. ಸೊ ಆದಷ್ಟು ನಮ್ಮ ಬಗ್ಗೆ ನಾವು ಪಾಸಿಟಿವ್ ಆಗಿ ಮಾತಾಡ್ತಾ ಹೋದರೆ ಲೈಫ್ ಕೂಡ ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ. ವೆಲ್ಕಮ್ ಟು ಡೇ 68. ಇವತ್ತು ತಿಂಡಿಗೆ ನಾನು ಪಾಸ್ತಾನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದು ಮ್ಯಾಕ್ರೋನಿ ಆ್ಯಂಡ್ ಕಾರ್ನ್ ಹಾಕಿ ಜಸ್ಟ್ ಇಂಡಿಯನ್ ಸ್ಟೈಲಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಒಂದು ಬಾಣಲಿಗೆ ಬಟರ್ ಹಾಕಿದ್ದೀನಿ, ಅದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಹಾಕಿ ಮಸಾಲೆಗಳನ್ನ ಬೇಕು ಅಂದರೆ ಹಾಕ್ಕೋಬೋದು. ನಾನೊಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕಿದ್ದೆ. ಅದ್ರ ಜೊತೆಗೆ ಪಾಸ್ತಾ ಸಾಸ್ ಅಂತ ಅಂಗಡಿಯಲ್ಲೇ ಸಿಗುತ್ತೆ, ಅದನ್ನು ಹಾಕಿ ಕೆಚಪ್ ಹಾಕಿ ಒಂದು ಸ್ವಲ್ಪ ಒರಿಗ್ಯಾನೋ ಹಾಕಿದ್ರೆ ಅದಾದ ನಂತರ ಈ ಬೇಯಿಸ್ಕೊಂಡಿರೋವಂಥ ಮ್ಯಾಕ್ರೋನಿ ಆ್ಯಂಡ್ ಕಾರ್ನ್ ಎರಡನ್ನೂ ಹಾಕಿದ್ರೆ ಸಾಕು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಸಿ ಕ್ವಿಕ್ಕಾಗಿ ಪ್ರಿಪೇರ್ ಮಾಡ್ಬೋದು. ಇವತ್ತು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡುವಾಗ ನನಗೆ ತುಂಬಾ ಖುಷಿ, ಬಿಕಾಸ್ ಇವತ್ತು ಲಾಸ್ಟ್ ಡೇ ಆಫ್ ಸ್ಕೂಲ್. ಒಂಥರ ಎನ್ವೈರ್ಮೆಂಟೇ ಚೇಂಜ್ ಆಗಿಬಿಟ್ಟಿತ್ತು. ಯಾವಾಗ 3 ಗಂಟೆ ಆಗಿ ಬೆಲ್ ರಿಂಗ್ ಆಗುತ್ತೋ ಅಂತ ಅನಿಸ್ತಾಯಿತ್ತು. ಮಕ್ಕಳಲ್ಲಂತೂ ಇದ್ದಿದ್ದು ಬೇರೆ ಲೆವೆಲ್ ಆಫ್ ಎನರ್ಜಿ, ಬೇರೆ ಲೆವೆಲ್ ಆಫ್ ಎಕ್ಸೈಟ್ಮೆಂಟ್. ಕ್ಲಾಸ್ ತುಂಬ ಬುಕ್ಸ್ ಅಲ್ಲ, ಪೇಪರ್ಸು, ಕಲರ್ಸ್, ಗ್ಲಿಟರ್ಸ್ ಇದೇ ಇತ್ತು. ಕಾರ್ಡ್ ಮಾಡೋದು, ಕ್ರಿಸ್ಮಸ್ ಕಾರ್ಡ್, ನ್ಯೂ ಇಯರ್ ಕಾರ್ಡ್ ಎಲ್ಲ ಮಾಡಿ ಹಂಚಿ ಕೊನೆಗೂ ಅಫಿಷಿಯಲಿ 2025ನ ಆ್ಯಸ್ ಅ ಟೀಚರ್ ಮುಗಿಸೋ ಅಂಥ ಸಮಯ. ಫೈನಲಿ ಬಾಯ್ ಹೇಳ ಇಲ್ಲಿ ಮನೆಗೆ ಹೊರಟು ಬಂದೆ. ಸ್ವಲ್ಪ ರೆಸ್ಟ್ ತೊಗೊಂಡು ಡಿನ್ನರ್ಗೆ ಅಂತ ನಾನು ಚಪಾತಿ ಜೊತೆಗೆ ಬೀಟ್ರೂಟ್ ಪಲ್ಯನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಬೀಟ್ರೂಟ್ ಒಂದೇ ಉಳಿದಿತ್ತು ಫ್ರಿಜ್ಜಲ್ಲಿ, ಸೊ ಅದನ್ನು ಖಾಲಿ ಮಾಡಬೇಕಿತ್ತು. ಬೀಟ್ರೂಟ್ ಪಲ್ಯ ಯಾರಿಗೂ ಇಷ್ಟ ಅಲ್ಲ ನಮ್ಮ ಮನೇಲಿ, ಆದ್ರೂ ಅದನ್ನೇ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇನ್ನು ಬರೋ 10 ದಿನಗಳು ನಿಧಾನಕ್ಕೆ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಬೋದು. ಏನು ಹರಿ ಅಂತ ಇರಲ್ಲ, ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಇರುತ್ತೆ, ಒಂದು ಬ್ರೇಕ್ ಅಂತ ಸಿಗುತ್ತೆ. ಆ್ಯಂಡ್ ವೆಕೇಷನ್ ಅಂತ ನಾನು ಎಲ್ಲೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ಬಿಕಾಸ್ ಈ ಟೈಮ್ ಆಫ್ ದ ಇಯರ್ ತುಂಬ ಕ್ರೌಡ್ ಇರುತ್ತೆ ಆ್ಯಂಡ್ ಐ ಡೋಂಟ್ ಲೈಕ್ ಕ್ರೌಡೆಡ್ ಪ್ಲೇಸಸ್. ಬೀಟ್ರೂಟ್ ಪಲ್ಯ ಜೊತೆಗೆ ಆರ್ಯನ್ಗೆ ಆಲೂಗಡ್ಡೆ ಪಲ್ಯ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಸೊ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಜಸ್ಟ್ ಈರುಳ್ಳಿ ಹಾಕಿ, ಆಲೂಗಡ್ಡೆ ಹಾಕಿ, ಚಿಕನ್ ಮಸಾಲಾನ ಹಾಕಿದ್ದೀನಿ ಅಷ್ಟೇ. ವೆರಿ ಸಿಂಪಲ್. ಅವ್ನಿಗದು ತುಂಬಾ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಬಿಸಿ ಚಪಾತಿನ ಪ್ರಿಪೇರ್ ಮಾಡಿಕೊಂಡು ತಿಂದು ಇವತ್ತಿನ ದಿನಾನ ಮುಗಿಸ್ಕೊಂಡಿದ್ದೀನಿ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.